ಸರ್ ನೀವ್ಯಾಕೆ ಫೋನ್ ಮಾಡೋ ತೊಂದರೆ ತಗೊಳ್ರಿ? ಲೀಲಾ ನಮಗಾಗಲೇ ಹೇಳಿದ್ಲು. ಯಾಕೆ ಸರ್, ನಾನು ಫೋನು ಮಾಡಬಾರ್ದ? ಅಷ್ಟು ದೂರದವನಾಗ್ಬಿಟ್ನಾ? ಅಯ್ಯೋ, ನೀವು ಫೋನ್ ಮಾಡಿದ್ರೆ ನಾನು ಮೊಬೈಲ್ ತಗೊಂಡಿದ್ದು ಸಾರ್ಥಕ ಅನ್ಸುತ್ತೆ ಸರ್. ಆ ಮೊಬೈಲಲ್ಲಿ ನಿಮ್ಮ ಹೆಸರು ಬರ್ತಾ ಇದ್ರೆ ನನ್ನ ಮೊಬೈಲ್ಗೂ ಒಂದು ಶೋಭೆ ಬಂದಾಗ ಅನ್ಸುತ್ತೆ ಸರ್. ನೀವು ನಿಮ್ಮ ಬ್ಯುಸಿ ಕೆಲಸದ ಮಧ್ಯೆ ಫೋನ್ ಯಾಕೆ ಮಾಡಕ್ಕೆ ಹೋದ್ರಿ ಅಂತ ಕೇಳಕ್ಕೆ ಹೊರಟೆ ಅಷ್ಟೇ. ಹಾಗಲ್ಲ ಸರ್, ಯಾವುದೇ ಒಂದು ವಿಶೇಷವಾದ ಪೂಜೆ ಇರಲಿ, ವಿಶೇಷವಾದ ದಿನ ಆಗಲಿ, ಸಂದರ್ಭ ಇರಲಿ, ಅದನ್ನೆಲ್ಲ ಸೆಲೆಬ್ರೇಟ್ ಮಾಡಬೇಕು ಅಂದರೆ ಮನೆಯವ್ರಿಗಲ್ದೆ ಇನ್ಯಾರಿಗೂ ಫೋನ್ ಮಾಡೋಕ್ಕಾಗುತ್ತೆ ಸರ್. ನಮ್ಗಳ ಮನೆ ದೂರ ಇರ್ಬೋದು, ಆದರೆ ಮನಸ್ಸುಗಳು ದೂರ ಇಲ್ವಲ್ಲ ಸರ್. ನೀವು ಈ ಮಾತು ಹೇಳಿದ್ರಿ ನೋಡಿ, ತುಂಬ ಖುಷಿ ಆಯಿತು ಸರ್. ನಿಮಗೇನ ಖುಷಿಯಾಗುವಂಥ ಒಂದು ವಿಶೇಷವಾದ ಸುದ್ದಿ ಇದೆ. ಅದು ತಿಳ್ಕೊಳ್ಬೇಕು ಅಂದರೆ ನೀವು ನಾಳೆ ಹೊಸ ವರ್ಷದ ಸೆಲೆಬ್ರೇಷನ್ಗೆ ನಮ್ಮ ಮನೆಗೆ ಬರಬೇಕು. ಓಹ್, ನೀವು ಇನ್ವೈಟ್ ಮಾಡ್ತಾ ಇದ್ದೀರಿ ಅಂದರೆ ಅಲ್ಲಿಗೆ ಬರೋವರೆಗೂ ನಮ್ಮ ತಲೆಯಲ್ಲಿ ಈ ವಿಷಯನೇ ಇರುತ್ತೆ ಸರ್. ಖಂಡಿತ ಬರ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್. ನನ್ನ ಕೊನೆ ಕ್ಷಣದ ಉಸಿರಿರೋರ್ಗು ನಾನು ನಿನ್ನ ನಂಬೋದಿಲ್ಲ. ನೀನೆಂತ ಉಸಿರು ಒಳ್ಳೆ ಅನ್ನೋದನ್ನ ನನ್ನ ಕಣ್ಣಾರೆ ನೋಡಿದ್ಮೇಲೂ, ಇಷ್ಟು ದಿನ ಅನುಭವಿಸೋದ್ಮೇಲೂ ನನ್ನ ನಂಬ್ತೀನಿ ಅಂತ ಅಂದ್ಕೊಂಡಿದ್ಯಾ? ನೀನ್ ಅಳು, ಕಿರ್ಚು, ಉಪವಾಸ ಇರು, ಕಣ್ಣೀರು ಹಾಕೊಂಡು ನನ್ನ ಕಾಲಕ್ಕೆ ಬಿದ್ದು ಕೇಳ್ಕೊಂಡ್ರು ನಾನು ನಿನ್ನ ಕ್ಷಮಿಸೋದಿಲ್ಲ, ನಂಬೋದಿಲ್ಲ. ದುರ್ಗಾ, ನಾನು ನಂಬು ಅಂತ ಹೇಳ್ತಿಲ್ಲ. ನಂಬೇಡ, ನಂಬಲೇಬೇಡ. ನಾ ಇಂಥ ಕೆಲಸ ಮಾಡಿದ್ದೀನಿ ಅಂತ ಅಪ್ಪನ ಮುಂದೆ ಹೇಳ್ಕೊಂಡಾಗ, ಹೇ ಕಿಶೋರ್, ಈ ಥರ ತಮಾಷೆ ಮಾಡಬೇಡ, ಈ ಥರ ತಮಾಷೆ ನಿಂಗೆ ಸೂಟ್ ಆಗಲ್ಲ ಅಂತ ಅಪ್ಪ ನಗುಮುಖದಲ್ಲಿ ಹೇಳ್ತಾರಲ್ಲ, ಅದನ್ನು ನಾನು ಹೇಗೆ ಎದುರಿಸ್ಲಿ ದುರ್ಗಾ, ಹೇಗೆ ಎದುರಿಸ್ಲಿ? ಅಬ್ಬಬ್ಬಬ್ಬಬ್ಬ, ಎಷ್ಟು ನಾಟಕ ಮಾಡ್ತಿದ್ಯಾ ಕಿಶೋರ್. ನೀನ್ ನಿಜಕ್ಕೂ ಹೇಳ್ಕೊಳ್ಳೇಬೇಕು ಅಂತಿದ್ರೆ ಇಷ್ಟಕ್ಕೆ ಹೋಗಿ ಹೇಳಿರ್ತಿದ್ದೆ. ಇರ್ತಿ ಡ್ರಾಮಾ ಮಾಡ್ಬೇಕಾಗಿರ್ಲಿಲ್ಲ. ನಿಂಗೆ ಡ್ರಾಮಾ ಮಾಡಬೇಕು ಅಂತ ಅನ್ಸಿದ್ರೆ ಯಾರು ಇಲ್ದಿರೋ ಜಾಗಕ್ಕೆ ಹೋಗಿ ನಿಂತ್ಕೊಂಡು ಡ್ರಾಮಾ ಮಾಡು. ನನ್ನ ಮುಂದೆ ಬರಬೇಡ. ನನಗೆ ನಿನ್ನ ಮುಖ ನೋಡೋಕ್ಕೂ ಅಸಹ್ಯ ಆಗ್ತಿದೆ. ಪಾಪಿ ನೀನು, ಆ ಪ್ರಾರ್ಥನಾ ಈ ಮನೆಗೆ ಮಾಡಿರೋದು ಒಂದಾ ಎರಡಾ? ಛೀ! ಈ ಮನೇಲಿ 2 ನಿಮಿಷ ಇರಬೇಕಂದ್ರೂ ಅದೃಷ್ಟ ಮಾಡಿರಬೇಕು. ಅಂಥ ಮನೆ ಇದು. ಅಂಥದ್ರಲ್ಲಿ ನಾನು ಇಷ್ಟು ತಿಂಗಳುಗಳು ಹೇಗೆಲ್ಲ ಇದ್ದೆ ಅಂತ ನೆನೆಸ್ಕೊಂಡ್ರೆ ನನಗೆ ತುಂಬ ಖುಷಿಯಾಗುತ್ತೆ. ಆದರೆ ನಾಳೆಯಿಂದ ಹೊಸ ತಿರುವು, ಹೊಸ ನಿರ್ಧಾರ, ಹೊಸ ಬೆಳಕು. ಈ ಬೆಳಕು ಬರಬೇಕು ಅಂದರೆ ನಾಳೆ ಆಗಬೇಕು. ನಾಳೆನೇ ಎಲ್ಲದಕ್ಕೂ ತೆರೆ ಬೀಳುತ್ತೆ. ನೆಮ್ಮದಿ ಅನ್ನೋ ಸೂರ್ಯ ಪೂರ್ವದಿಂದ ಉದಯಿಸಿ ಬರ್ತಾನೆ. ಸತ್ಯ ಹೇಳೋಕೆ ಕತ್ಲು ಕಳಿಬೇಕು, ಬೆಳಕು ಹರಿಬೇಕು. ನಾಳೆ ಆ ಬೆಳಕು ಬರುತ್ತೆ. ನಾಳೆಯಿಂದ ಹೊಸ ರೂಪ, ಹೊಸ ಆರಂಭ. ಏನ್ರಿ ಇದು? ಯಾವಾಗ್ಲೂ ಕನ್ನಡಿನ ಕೈಯಲ್ಲೇ ಇಟ್ಕೊಂಡಿರ್ತೀರಲ್ಲ ಹೀರೋಯಿನ್ಗಳ ತರ. ಪಕ್ಕಕ್ಕಿಡಿ. ಏ, ನೀನ್ ಕೂದ್ಲಿಗೆ ಬಣ್ಣ ಹಚ್ತಿ ಅಂತ ನಾನು ಕೈಯಲ್ಲಿ ಇಟ್ಕೊಂಡಿದ್ದೀನಪ್ಪ ನೋಡಕ್ಕೆ. ನೀನೇನು ಯಾವಾಗ್ಲೂ ಅಂತೀಯಾ? ಹಚ್ಚೋಕೆ ನಂಗೆ ಹೇಳಿದಿರ ತಾನೆ, ಹಚ್ತೀನಿ. ಮತ್ತೆ ಕನ್ನಡಿ ಯಾಕೆ? ಏ,
ನೀನು ಹಚ್ಚೋದನ್ನ ನಾನು ನೋಡ್ಬೇಡ್ವಾ? ದೇವರು ನನಗೆ ಕಣ್ಣನ್ನ ಇಲ್ಲಿ ಮುಖದ ಮುಂದೆ ಕೊಟ್ಟಿದ್ದಾನೆ. ತಲೆ ಮೇಲೆ ಹಚ್ಚೋದು ನೋಡ್ಬೇಡ್ವಾ? ಅದಕ್ಕೆ ತಗೊಂಡಿದ್ದೀನಿ. ನಂಗೂ ಹಚ್ಚಿ ಅಭ್ಯಾಸ ಇದೆ ರೀ. ಮಂಜುಳಾ ಮದ್ವೆ ಗೃಹ ಪ್ರವೇಶ ಮುಂಜಿಗೆ ಹೋಗುವಾಗ ನಾನೇ ಒಳಗೆ ಹಚ್ತಾ ಇದ್ದಿದ್ದು. ನಂಗೂ ಎಕ್ಸ್ಪೀರಿಯನ್ಸ್ ಇದೆ. ಎಕ್ಸ್ಪೀರಿಯನ್ಸ್ ಇದ್ರೆ ಪರವಾಗಿಲ್ಲ, ಅದನ್ನ ಇಟ್ಕೊಂಡು ನನ್ನ ತಲೆ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಕಷ್ಟ. ಬೆಳ್ಳಗಿರೋ ಕೂದಲಿಗೆ ಕಲರ್ ಹಾಕೋದಕ್ಕೆ ಅದೇನ್ರಿ ಎಕ್ಸ್ಪೆರಿಮೆಂಟು? ಕೂದಲು ಕಪ್ಪಾದ್ರೆ ಓಕೆ, ಅದ್ರ ಜೊತೆಗೆ ಚರ್ಮಕ್ಕೆ ಮುಖಕ್ಕೆ ಎಲ್ಲ ಬಳದು ಕಪ್ ಆಗ್ಬಿಟ್ರೆ ನ್ಯೂ ಇಯರ್ ಫಂಕ್ಷನ್ಗೆ ಅಳಿಯಂದ್ರ ಮನೆಗೆ ಹೋಗೋದು ಹೇಗೆ? ಆಹಾಹಾ, ಒಳ್ಳೆ ಸುರಸುಂದ್ರಂಗ್ ತರ ಆಡ್ಬೇಡಿ. ಕೂದಲು ಜೊತೆಗೆ ಚರ್ಮಕ್ಕೂ ಬಣ್ಣ ಏನಾದ್ರು ತಾಗದ್ರೆ ಹೇಗಿದ್ರೆ ನಿಮ್ಗೆ ದೃಷ್ಟಿ ಬೊಟ್ಟಿಡ್ಬೇಕಲ್ಲ, ಅದನ್ನೇ ಇದು ಅನ್ಕೊಳ್ಳಿ. ಈಗ ಸುಮ್ಮನೆ ಕೂತ್ಕೊಳ್ಳಿ, ಕ್ಲೀನಾಗಿ ಹಚ್ತೀನಿ ನೋಡಿ. ಹಿಂದ್ಗಡೆ ಎಲ್ಲ ಬೇಡ ಕಡೆ, ಸುಮ್ಮನೆ ಕೂತ್ಕೊಳ್ರಿ. ಸೈಡ್ ಗಚ್ಚೆ. ಅಯ್ಯೋ ಅಲ್ಲೋಡ್ಬೇಡಿ. ಯಾರಾದ್ರೂ ಇದ್ದೀರಾ? ಹಲೋ ಹಲೋ ಹಲೋ, ಯಾರಾದ್ರೂ ಇದ್ದೀರಾ? ಅಯ್ಯ, ಏನೋ ಇದು ಬರೀ ಚಿತ್ರ ಅಂತ ಗೊಜ್ಜಿಟ್ಕೊಂಡು ತಿರುಗ್ತಾ ಇದೆಯಲ್ಲ. ಅಡುಗೆ ಮನೆಗೆ ಹೋಗಿ ಅನ್ನ ಹಾಕಿಸ್ಕೊ, ಗೊಜ್ಜಿಟ್ಕೊಂಡು ತಿರುಗಿದ್ರೆ ಆಗಲ್ಲ. ಅಜ್ಜಿ, ಇದು ಚಿತ್ರಾನ್ನದ ಗೊಜ್ಜಲ್ಲ, ಅರಿಶಿನ. ಚಿತ್ರಾನ್ನಕ್ಕೆ ಎಲ್ಲರೂ ಅರಿಶಿನ ಹಾಕ್ತಾರೆ ಅಂತ ಗೊತ್ತಿದೆ, ಆದರೆ ಇದಕ್ಕೆ ಯಾರೋ ಜಾಸ್ತಿನೇ ಹಾಕ್ಬಿಟ್ಟಿದ್ದಾರೆ ಅನ್ಸುತ್ತೆ. ಮೇಡಮ್, ನೀವು ನನ್ನ ಫೀಲಿಂಗ್ಸ್ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಪರವಾಗಿಲ್ಲ, ಆದರೆ ಕೈಯಲ್ಲಿ ಇಟ್ಕೊಂಡೆಲ್ಲ ಅರಿಶಿನ ಚಿತ್ರಾನ್ನದ ಗೊಜ್ಜು ಅಂತ ನನ್ನ ಕಾಲೆಳೆದು ಟಾಂಗ್ ಕೊಡ್ತಿದ್ದೀರಲ್ಲ, ಐ ಕಾಂಟ್ ಟಾಲರೇಟ್ ದಿಸ್, ಐ ಕಾಂಟ್. ವಿಶ್ವರೂಪ್, ಏನಾಯ್ತು? ಯಾಕೆ ಅಳ್ತಿದ್ದೀರಾ? ನೋಡಿ ಅತ್ತೆ, ಚಿತ್ರಾನ್ನ ಗೊಜ್ಜು ಹಿಡ್ಕೊಂಡು ಅಲ್ಲ ಅರ್ಶಿನ ಹಿಡ್ಕೊಂಡು ಯಾರಾದ್ರು ಇದ್ದೀರಾ ಅಂತ ಬಂದರು. ಹಾಗೆ ಸುಮ್ಮನೆ ರೇಗಿಸ್ತಾ ಇದ್ವಿ, ಅದಕ್ಕೆ ಹೇಳ್ತಾ ಇದ್ರು. ಮೇಡಮ್, ಇವತ್ತು ನನ್ನ ನಿಶ್ಚಿತಾರ್ಥ. ತಾಯಿ ಇಲ್ದಿರೋ ತಪ್ಪಲಿ, ಎಷ್ಟೋ ದಿನದಿಂದ ಹಸ್ಕೊಂಡಿರೋ ಹೆಬ್ಬುಲಿ. ಅದಕ್ಕೆ ಯಾರಾದ್ರೂ ಅರ್ಶಿನ ಹಾಕ್ತಾರೇನೋ ಅಂತ ಕೇಳಕ್ ಬಂದೆ. ತಪ್ಪ? ದಡ್ಡ, ಅರ್ಶಿನ ಶಾಸ್ತ್ರ ಮಾಡೋದು ಮದುವೆಗೆ, ನಿಶ್ಚಿತಾರ್ಥಕ್ಕೆ ಯಾರೋ ಮಾಡ್ತಾರೆ. ಓ ಹೌದಾ, ಸಾರಿ. ಅದು ಜೋಶಲ್ಲಿ ಬೇಸ್ ಅನ್ನಿಸ್ಕೊಳಕ್ ಹೋಗಿ ನನ್ನ ಐಡಿಯಾ ಸ್ಮ್ಯಾಶ್ ಆಗೋಯ್ತು. ಇಟ್ಸ್ ಓಕೆ. ವಿಶ್ವರೂಪ್, ಒಂದು ಮಾತು ಹೇಳ್ತೀನಿ, ನೀಟಾಗಿ ಕೇಳಿ. ಅರ್ಶನ ಇಲ್ಲದೆ ಚಿತ್ರಾನ್ನ ಆಗಲ್ಲ. ಮದುವೆ ಆಗಲಿಲ್ಲ ಅಂದರೆ ಅರ್ಶನ ಹಚ್ಕೊಂಡಿರೋ ಲೈಫು ಚಿಂದಿ ಚಿತ್ರಾನ್ನ ಆಗುತ್ತೆ, ಇದಂತೂ ಗ್ಯಾರಂಟಿ. ದೇವ್ರೆ, ಇಷ್ಟೊಂದು ನಗ್ತಾ ಇದ್ದೀವಿ, ಏನೂ ತೊಂದರೆ ಆಗ್ತಿರೋ ಹಾಗೆ ನೀನೇ ನೋಡ್ಕೊಳಪ್ಪ ಪ್ಲೀಸ್. ನಕ್ರೆ ಅದೇ ಸ್ವರ್ಗ ಅಂತಾರೆ, ನಗೋದು ನಗಿಸೋದು ಧರ್ಮ ಅಂತಾರೆ, ಅಂದಮೇಲೆ ಯಾಕೆ ತೊಂದರೆ ಆಗುತ್ತೆ? ಕರೆಕ್ಟ್ ಅಜ್ಜಿ, ಇವತ್ತು ಎಲ್ಲ ಒಳ್ಳೇದಾಗಬೇಕು, ಹಾಗೆ ಆಗುತ್ತೆ. ಅತ್ತೆ ಅತ್ತೆ ಬೇಬಿ, ಏನಾಯ್ತು? ಯಾಕೆ ಟೆನ್ಷನ್ ಇದೆಯಾ? ಅತ್ತೆ ನೋಡಿದ್ರಾ? ನೋಡಿದ್ನಲ್ಲ, ಈಗ ತಾನೇ ಅಜ್ಜಿ ಜೊತೆ ಮಾತಾಡ್ತಿದ್ರು. ನಾನು ಹೇಳ್ತಾ ಇರೋದು ಅಂತರ ಅತ್ತೆ ಬಗ್ಗೆ. ಓ ಸಾರಿ ಬೇಬಿ. ಇದನ್ನೇನಾದ್ರೂ ಅಂತರ ಅತ್ತೆ ಕೇಳಿಸ್ಕೊಂಡಿದ್ದಿದ್ರೆ ನಿಮ್ಗೆ ಇರ್ತಾ ಇತ್ತು ಹಬ್ಬ. ಏನ್ ಮಾಡೋದು ಬೇಬಿ, ಅಭ್ಯಾಸ. ಏನ್ರಿ ಅಭ್ಯಾಸ? ಅತ್ತೆ ಅಂದ್ರೆ ಅದು ಅಂತರ ಅತ್ತೆನೆ, ಏಜೆ ಹೆಂಡತಿ ಅಂದ್ರೆ ಅಂತರ ಅತ್ತೆನೆ. ನಿಮಗೆ ಅಮ್ಮನ ಸ್ಥಾನದಲ್ಲಿರೋದು ಅಂತರ ಅತ್ತೆನೆ. ಲೀಲಾ ಯಾರು ಇಷ್ಟಕ್ಕೂ? ಓಕೆ ಬೇಬಿ, ಕೂಲ್ ಕೂಲ್. ನೋಡು, ನಾನು ಈ ವಿಷಯನ ಜಾಸ್ತಿ ಡಿಗ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಈಗೇನು ಅಂತರಮ್ಮ ಕಾಣ್ತಿಲ್ಲ ತಾನೆ, ಫೋನ್ ಇದೆಯಲ್ಲ, ಫೋನ್ ಮಾಡು. ನಾನು ಟ್ರೈ ಮಾಡಿದೆ, ಆದರೆ ಅವರು ರಿಸೀವ್ ಮಾಡ್ತಿಲ್ಲ. ಕೆಲವೊಂದ್ಸಲ ಅವ್ರು ಎಲ್ಲಿ ಹೋಗ್ತಾರೆ ಅಂತಾನೆ ಗೊತ್ತಾಗೋದಿಲ್ಲ. ಕೇಳಿದ್ರೆ ಅವ್ರು ಏನೂ ಹೇಳೋದು ಇಲ್ಲ. ಅಲ್ಲ, ಅವ್ರು ಹೇಳಲಿ ಅಂತ ನಾನೇನು ಎಕ್ಸ್ಪೆಕ್ಟ್ ಮಾಡಲ್ಲ. ಅವ್ರು ಈ ಮನೆ ಯಜಮಾನಿ, ಎಲ್ಲಿ ಬೇಕಾದರೂ ಹೋಗ್ಬೋದು, ಏನು ಬೇಕಾದರೂ ಮಾಡ್ಬೋದು. ಅವ್ರು ನನಗೆ ಹೇಳಲೇಬೇಕು ಅಂತೇನಿಲ್ಲ, ಬಟ್ ಏನೋ ಒಂದು ಸ್ವಲ್ಪ ಕೇರು ಕನ್ಸರ್ನು ಅಷ್ಟೇ. ಬೇಬಿ, ನೀನು ನನಗೆ ಏನು ಹೇಳಕೊಟ್ಟಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು.
ಲೀಲಾ ಅವ್ರಿಗೆ ಡೈವೋರ್ಸ್ ಕೊಡೋದನ್ನ ಅಂತರಮ್ಮ ನೋಡಬಾರ್ದು. ಅಕಸ್ಮಾತ್ ಅವ್ರು ಏನಾದರೂ ನೋಡಿದ್ರೆ ಇವರಿಬ್ಬರಿಗೂ ಮದುವೆ ಆಗಿದೆ ಅನ್ನೋದು ಗೊತ್ತಾಗುತ್ತೆ ಅಂತ ತಾನೇ? ಸದ್ಯ ಇಷ್ಟು ದಿನಕ್ಕೆ ಇವತ್ತು ನಿಮ್ಮ ತಲೆ ಸರಿಯಾಗಿ ಓಡ್ತಿದೆ, ಅದೇ ಖುಷಿ ನನಗೆ. ಬೇಬಿ, ನನ್ನ ತಲೆ ಸಕ್ಕದಾಗೆ ಕೆಲಸ ಮಾಡುತ್ತೆ. ಆದರೆ ಮದುವೆ ಆದಮೇಲೆ ನಾನೇ ನಿಲ್ಲಿಸ್ಬಿಟ್ಟಿದ್ದೀನಿ. ಇಟ್ಸ್ ಯೂಸ್ಲೆಸ್ ಯುನೋ. ರೀ ಓಕೆ ಬೇಬಿ, ಕೂಲ್ ಕೂಲ್ ಕೂಲ್. ಆದರೂ ಬೇಬಿ, ನನಗೊಂದು ಅನಿಸ್ತಿದೆ, ನೀನು ಅನ್ಕೊಂಡಂಗೆ ಏನೂ ಆಗೋದಿಲ್ಲ. ಅಪ್ಪ ಹಾಗೆಲ್ಲ ಮಾಡೋದಿಲ್ಲ ಅನ್ನೋ ಸ್ಟ್ರಾಂಗ್ ವೈಬ್ ನನಗಿದೆ. ಯಾಕೆಂದ್ರೆ ಅಪ್ಪ ಇದುವರೆಗೂ ಯಾರಿಗೂ ಮೋಸ ಮಾಡಿಲ್ಲ. ಇಲ್ಲಿ ಒಬ್ರು ಪರವಾಗಿ ಮಾತಾಡಿದ್ರೆ ಇನ್ನೊಬ್ರು ಮೋಸ ಆಗುತ್ತೆ. ಸೊ ಅಪ್ಪ ಬೇರೆ ಏನೋ ಪ್ಲಾನ್ ಹಾಕಿರ್ಬೇಕು. ಯಾರು ಏನೇ ಪ್ಲಾನ್ ಮಾಡಿದ್ರು ದೇವರು ಎಲ್ಲರಿಗೂ ಒಂದು ಪ್ಲಾನ್ ಅಂತ ಮಾಡೇ ಇರ್ತಾನೆ. ನೋಡೋಣ ಏನಾಗತ್ತೆ ಅಂತ. ಆದರೆ ಅತ್ತೆ ಮಾತ್ರ ಲೇಟಾಗಿ ಬರಲಿ, ಇಲ್ಲಾಂದ್ರೆ ಅಯ್ಯೋ. ಇವತ್ತಿಂದ ನನ್ನ ಜವಾಬ್ದಾರಿಗಳನ್ನ ಇದ್ಬಿಡ್ತೀನಿ. 10-12 ವರ್ಷದ ಹಿಂದೆ ಅಭಿರಾಮ್ ಜಯಶಂಕರ್ ಓಡೋಕ್ಕೆ ಶುರು ಮಾಡಿದವನು ಇನ್ನೂ ಓಡ್ತಾನೆ ಇದ್ದಾನೆ. ಒಂದಿನಕ್ಕೂ ಸುಸ್ತಾಯ್ತು ಅಂತ ಕೂತಿಲ್ಲ, ಸಾಕಾಯ್ತು ಅಂತ ನಿಲ್ಲಿಸಿಲ್ಲ. ಆದರೆ ಇವತ್ತು ಓಡೋದು ನಿಲ್ಲಿಸಿ ರಿಲ್ಯಾಕ್ಸ್ ಮಾಡ್ತೀನಿ. ಈಚೆ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ, ಎಲ್ರಿಗೂ ಖುಷಿ ಆಗತ್ತೆ ಅಂತಲೂ ಹೇಳಿದ್ದಾರೆ. ಅದು ಲೀಲಾತೆ ವಿಷಯ ಆದರೆ ಸೂಪರ್ ಆಗಿರತ್ತೆ. ಅಯ್ಯೋ, ನೀನು ಹೋಗ್ತಿರೋದು ಈಚೆ ರೂಮ್ಗೆ, ಈಚೆನ ಮಾತಾಡ್ಸೋಕ್ಕೆ. ಅಯ್ಯೋ ಭಯ ಆಗ್ತಿದೆಯಲ್ಲಪ್ಪ, ಈಚೆ ಏನು ಹೇಳ್ತಾರೋ ಏನೋ. ಲಕ್ಷ್ಮಿ, ಆಲ್ ಇಸ್ ವೆಲ್, ಆಲ್ ಇಸ್ ವೆಲ್. ನೀನು ಕೇಳಬೇಕು ಅಂತ ಬಂದಿದ್ಯಾ, ಕೇಳ್ಬಿಡು, ಹೋಗು. ಈಚೆ ಲಕ್ಷ್ಮಿ, ಅದು ನಿಮ್ಮ ಹತ್ರ. ಯಾಕೆ ಹೆದರ್ಕೋತಾ ಇದೆಯಾ? ಧೈರ್ಯವಾಗಿ ಹೇಳು. ನಾರ್ಮಲ್ ವಿಷಯ ಆಗಿದ್ದಿದ್ರೆ ಹೆದರ್ತಿರ್ಲಿಲ್ಲ, ಆದರೆ ಇದು ಬೇರೆ ಥರ ವಿಷಯ, ಅದಕ್ಕೆ ಸ್ವಲ್ಪ ಭಯ. ಯಾಕೆ, ಯಾರಿಗಾರ ಮೋಸ ಮಾಡಿದ್ಯಾ? ಇಲ್ಲ. ಅಥವಾ ನೀ ಹೇಳೋ ವಿಷಯದಿಂದ ಯಾರ್ದಾರ ಪ್ರಾಣ ಹೋಗುತ್ತಾ? ಇಲ್ಲ. ಮತ್ತೆ ಯಾಕೆ ಹೆದರ್ಕೋತಾ ಇದೆಯಾ? ಯಾರಿಗೂ ಅನ್ಯಾಯ ಮಾಡಿಲ್ಲ ಅಂತ್ಯ, ಮೋಸ ಆಗಿಲ್ಲ ಅಂತ್ಯ, ಯಾರ್ದು ಪ್ರಾಣ ಹೋಗಲ್ಲ ಅಂತ್ಯ. ಬಿ ಕಾನ್ಫಿಡೆಂಟ್, ಹೇಳು. ಏಜೆ, ಎಲ್ಲ ಸಾಲ್ವ್ ಆಯಿತು, ಹೊಸ ವರ್ಷನೂ ಬಂತು. ಹೊಸ ವರ್ಷಕ್ಕೆ ಎಷ್ಟೋ ಜನ ಹೊಸ ಹೊಸ ರೆಸೊಲ್ಯೂಷನ್ ಇಟ್ಕೊಂಡಿರ್ತಾರೆ. ಈಗ ಹೋದ ವರ್ಷ ಮಾಡಿರೋ ತಪ್ಪನ್ನೆಲ್ಲ ತಿದ್ಕೊಂಡು ಹೊಸ ಬದುಕನ್ನು ಶುರು ಮಾಡ್ತಾರೆ. ಅದಕ್ಕೆ ಒಂದು ರಿಕ್ವೆಸ್ಟು. ಅದು ಲೀಲಾ ಅತ್ತೆ ಇಷ್ಟು ದಿನ ಈ ಮನೆಗೋಸ್ಕರ ತಮ್ಮ ಪ್ರಾಣ ಕೊಡೋಕ್ಕೂ ಹಿಂದೆ ಮುಂದೆ ಯೋಚನೆ ಮಾಡದೆ ಎಷ್ಟೆಲ್ಲ ತ್ಯಾಗ ಮಾಡಿದ್ದಾರೆ. ಈ ಮನೆ ಮರ್ಯಾದೆ, ಘನತೆ, ಗೌರವನ ಉಳಿಸ್ಕೊಟ್ಟಿದ್ದಾರೆ. ಅಂಥವರು ಅವ್ರ ಲೈಫಲ್ಲಿ ಒಂಟಿಯಾಗಿರೋದು ಕಷ್ಟ ಆಗತ್ತೆ. ಅದಕ್ಕೆ ನೀವ್ಯಾಕೆ ಅವ್ರ ಬಾಳಲ್ಲಿ ಮತ್ತೆ ಬಂದು ಅವ್ರ ಲೈಫ್ಗೆ ಒಂದು ಹೊಸ ಬಣ್ಣ ತಂದು ಕೊಡಬಾರ್ದು? ನಾನು ಲೀಲನ್ನ ಒಪ್ಕೊಳ್ದ ಸಾಧ್ಯನೇ ಇಲ್ಲ. ನನ್ನ ಹೆಂಡತಿ ಅಂತರ ಜೀವಂತವಾಗಿದ್ದಾಗ ಲೀಲನ್ನ ನಾನು ಹೇಗೆ ಒಪ್ಕೊಳಕ್ಕಾಗತ್ತೆ? ಆ್ಯಂಡ್ ಇದನ್ನ ನೀನು ಬಂದು ನನ್ನ ಮುಂದೆ ಹೇಳ್ತಿದ್ಯಾ? ಯಾರು ನಿನಗೆ ಇಷ್ಟು ಧೈರ್ಯ ಕೊಟ್ಟಿದ್ದು? ಲಕ್ಷ್ಮಿ, ಲಕ್ಷ್ಮಿ. ಅಪ್ಪ, ಕನ್ಸ? ಏನೋ ಹೇಳಬೇಕು ಅಂತಿದ್ಯಲ್ಲ, ಹೇಳು. ಏನಿಲ್ಲ ಏಜೆ, ಏನಿಲ್ಲ. ಯಾಕೆ ಹೆದರ್ಕೋತಾ ಇದೆಯಾ? ಹೇಳು, ಪರವಾಗಿಲ್ಲ. ಇಲ್ಲ,
ಎಲ್ಲ ಮರ್ತೋಯ್ತು ಎಲ್ಲ ಮರ್ತೋಯ್ತು. ನಿದ್ದೆ ಬಂದಿಲ್ಲ, ನನಗೆ ನಿದ್ದೆ ಬಂದಿಲ್ಲ, ಇವತ್ತು ಎಂಗೇಜ್ಮೆಂಟ್ ಅಂತ ನಿದ್ದೆ ಬಂದಿಲ್ಲ. ಏನ್ರಿ ವಿಶ್ವರು, ನಿದ್ದೆ ಬಂದಿಲ್ಲ ಅಂತ ಹೇಳ್ತಿದ್ರಿ? ಬೆಳಿಗ್ಗೆ 7 ಗಂಟೆವರೆಗೂ ಗೊರಕೆ ಹೊಡಿತಿದ್ನ ನಾನೇ ನೋಡಿದ್ದೆ. ಬೇಬಿ, ಯು ಆರ್ ಲುಕಿಂಗ್ ವಂಡರ್ಫುಲ್, ಬ್ಯೂಟಿಫುಲ್, ಮಾರಿಷಿಯಸ್. ಅದು ಮಾರಿಷಿಯಸ್ ಅಲ್ಲ, ಮಾರ್ವಲಸ್. ಅದು ನನಗೂ ಗೊತ್ತು, ಆದರೆ ನಾನು ಹೇಳಿದ ಬೇರೆ ಅರ್ಥದಲ್ಲಿ. ಯಾವ ಅರ್ಥದಲ್ಲಿ? ನಾವಿಬ್ರು ಮದುವೆ ಆದ್ಮೇಲೆ ಹನಿಮೂನ್ಗೆ ಮಾರಿಷಿಯಸ್ಗೆ ಹೋಗ್ಬೇಕಲ್ವಾ? ನನಗೆ ಬೀಚ್ ಬೇಡ. ಓಯ್, ಈಜು ಬರಲ್ಲ ಅಂತಾನ? ಪರವಾಗಿಲ್ಲ, ನನ್ನ ಪ್ರೀತಿಲಿ ಮುಳುಗೋಗು ಸಾಕು. ಅಲ್ಲ ರೀ, ನಾನು ಹುಟ್ಟಿರೋದೇ ಮಂಗಳೂರಲ್ಲಿ. ದಿನ ಬೆಳಗ್ಗೆ ಎದ್ರೆ ಸಮುದ್ರ ಕಾಣುತ್ತೆ, ಅದಕ್ಕೆ ಸ್ನೋ ಇರೋ ಜಾಗಕ್ಕೆ ಹೋಗೋಣ ಅಂತ. ಸ್ನೋ ಇರೋ ಜಾಗಕ್ಕೆ ಹೋಗ್ಬೇಕಂದ್ರೆ ಬಾ ಸರ್ ಮೇಡಮ್, ಇದು ರೂಮ್ಗೆ ಹೋಗೋಣ. ಸರು ಮೇಡಮ್ ರೂಮ್ಗ? ಯಾಕೆ? ಸ್ನೋ ಪೌಡ್ರ್ ಎಲ್ಲ ಅವ್ರ ರೂಮಲ್ಲೇ ಜಾಸ್ತಿ ಸಿಗೋದು. ಯೋ, ನೀನು ನಿಜವಾಗ್ಲೂ ಪೆದ್ದನು ಅಥವಾ ಪೆದ್ದನ್ ಥರ ಆ್ಯಕ್ಟ್ ಮಾಡ್ತೀವಿ ಒಂದು ಗೊತ್ತಾಗಲ್ಲ. ನಾ ಹೇಳಿದ್ದು ಸ್ನೋ ಅಂದರೆ ಹಿಮ. ಓ, ಚಾರ್ಲಿ ಸಿನಿಮಾದಲ್ಲಿ ನಾಯಿ ಆಸೆ ಪಟ್ಟಂಗೆ ನೀನು ಯಾಕಮ್ಮ ಆಸೆ ಪಡ್ತಾ ಇದೀಯಾ? ನಾನು ನಿಂಗೆ ಒಂದು ವೇಳೆ ಸ್ನೋ ತೋರಿಸ್ದೆ ಅನ್ಕೋ, ನೀನು ನನ್ನನ್ನು ಬಿಟ್ಟೋದ್ರೆ ಆಮೇಲೆ ನಾನು ಪುನಃ ಯಾವುದಾದ್ರೂ ಒಂದು ಹುಡುಗಿನ ಪಟಾಯಿಸಿ ಅವಳನ್ನು ಲೈನಿಗೆ ಕರ್ಕೊಂಡು ಬಂದು ಲವ್ವಲ್ಲಿ ಬೀಳಿಸಿ ಆಮೇಲೆ ಮದುವೆ ಆಗೋ ತನಕ ಕರ್ಕೊಂಡು ಬರೋಕ್ಕೆ ಕಷ್ಟ ಆಗುತ್ತೆ. ನಿಶ್ಚಿತಾರ್ಥದ ದಿವಸ ಒಂದಾಗೋ ಮಾತಾಡಬೇಕು, ದೂರ ಆಗೋದಲ್ಲ. ಇಷ್ಟು ದಿನಗಳ ಕನಸು ಇವತ್ತು ನನಸಾಗ್ತಾ ಇದೆ. ಅದಲ್ಲದೆ ಮನೆಯಲ್ಲಿ ಸಂಭ್ರಮ ಬೇರೆ ಇದೆ. ಇಂತಹ ಒಂದು ಸುಸಂದರ್ಭದಲ್ಲಿ ಸುಕ್ಕ ಪೂರಿ ಮೇಲೆ ಮಸಾಲೆ ಇಟ್ಟಂಗೆ, ಮಸಾಲೆ ಪೂರಿ ಮೇಲೆ ಸೇವ್ ಇಟ್ಟಂಗೆ, ಕೇಕ್ ಮೇಲೆ ಚೆರ್ರಿ ಇಟ್ಟಂಗೆ, ನವಿಲ್ ಮೇಲೆ ಗರಿ ಇಟ್ಟಂಗೆ ನಾವಿಬ್ರು ಒಂದಾಗ್ತಿದ್ದೀವಿ. ಐ ಆಮ್ ಸೋ ಹ್ಯಾಪಿ ಟುಡೇ. ನಾನು ಅಷ್ಟೇ ರೀ, ಸೋ 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 ಹ್ಯಾಪಿ. ಬೇಬಿ, ನಿಶ್ಚಿತಾರ್ಥಕ್ಕೂ ಮುಂಚೆ ಒಂದು ಮಾತು, ಬೇಕಾದ್ರೆ ಟಿಪ್ಸ್ ಅನ್ಕೋ. ಮನೆ ಮುಂದೆ ಮರವಿರಲಿ, ಮನೆಗೊಂದು ಮಗುವಿರಲಿ. ಪೋಲಿ ಒಂದೇ ಸಾಕ? ಅಲ್ಲ, ನಾವಿಬ್ಬರು ನಮಗಿಬ್ಬರು ಅಂತ ಹೇಳಕ್ ಆಸೆ, ಆದರೆ ಮೊದಲು ಒಂದು ಕೂಸು ನನ್ನ ಅಪ್ಪ ಅಂತ ಕರಲಿ, ಮೀಸೆ ತಿರುಗಿಸ್ತೀನಿ, ಆಮೇಲೆ ಕೂಸು ಮೇಲೆ ಕೂಸು, ಕೂಸು ಮೇಲೆ ಕೂಸು. ಅಯ್ಯೋ ಪುಟ್ಟಿ, ನಾಚ್ಕೋತಿದ್ಯಾ? ಹೋಗೋ ಕತ್ತೆ. ಪುಟ್ಟಿ, ನೀವ್ ಹೇಳ್ದಾಗೆ ಆ ಪ್ರಾರ್ಥನಾ ಮನೆ ಬಿಟ್ಟು ಹೋಗಿದ್ದಾಳೆ. ಇನ್ನು ಉಳಿದಿರೋದು ನೀವ್ ಹೇಳ್ಬೇಕಾಗಿರೋ ಸತ್ಯ ಮಾತ್ರ. ಅತ್ತೆ, ನೀವೇನೋ ಒಳ್ಳೇದಾಗುತ್ತೇನೋ ಕಾನ್ಫಿಡೆನ್ಸಲ್ಲಿ ಹೇಳ್ತಾ ಇದ್ದೀರಾ, ಆದ್ರೆ ಹೋಗಿ ಹೋಗಿ ಇಂಥ ಕುಕ್ಕೆ ಕುಯ್ಯೋ ಮನುಷ್ಯನ ನಂಬ್ತಿದ್ದೀರಲ್ಲ. ನೀನು ನನ್ನ ಮೇಲೆ ಎಷ್ಟು ವರ್ಷ ಮಾಡ್ತೀಯೋ ಅಷ್ಟನ್ನ ಮಾಡ್ರ ಪಾಪಕ್ಕೆ ಪಶ್ಚಾತ್ತಾಪ ಸಿಗುತ್ತೆ ದುರ್ಗಾ. ಅನ್ನು ಏನ್ ಬೇಕಾದ್ರೂ ಅನ್ನು, ಆದ್ರೆ ಒಂದಲ್ಲ ಒಂದಿನ ನಿನ್ನ ಮನಸ್ಸಲ್ಲಿರೋ ದಿವಸ ಆರ್ಲೇಬೇಕು. ಕಿಶೋರ್ ಅವರೇ, ಇವಾಗ ವಿಷಯ ಅದಲ್ಲ. ನಿಮ್ ಒಳಗಿರೋ ಸತ್ಯ ಹೊರಗಡೆ ಬರಬೇಕು. ಇಷ್ಟು ದಿನ ಈ ಮನೇಲಿ ಏನೇನು ನಡೆದಿದೆಯೋ ಅದು ಯಾವುದಕ್ಕೂ ಉತ್ತರ ಸಿಕ್ಕಿಲ್ಲ. ಆ ಎಲ್ಲ ಪ್ರಶ್ನೆಗೂ ಉತ್ತರ ಸಿಗಬೇಕು ಅಷ್ಟೇ. ಕಾಯ್ತಿದ್ದೀನಿ ಲೀಲಾ ಅವರೇ, ಒಂದೊಂದು ಕ್ಷಣನೂ ಆ ಸತ್ಯನ ಅವಳಿಗೆ ಇಟ್ಕೊಳ್ತಿರೋದಕ್ಕೆ ಬೆಂಕಿನ ಬಚ್ಚಿಡಾಗ ಅನಿಸ್ತದೆ. ಹೇಳೋ ಧೈರ್ಯ ಇದ್ದವರು ಈಗಲೇ ಹೋಗಿ ಹೇಳ್ಬೇಕು, ಕಾಯೋದಲ್ಲ. ದುರ್ಗಾ ಅವರೇ, ನೀವು ಇವ್ರನ್ನ ನಂಬದೇ ಇರ್ಬೋದು, ಆದರೆ ನಾನು ನಂಬ್ತೀನಿ. ಕಿಶೋರ್ ಅವರೇ, ಇನ್ನು ಸ್ವಲ್ಪ ಹೊತ್ತು ಎಲ್ಲರೂ ಸೇರಿಬಿಡ್ತಾರೆ. ಅಂತರ ಅನ್ಕೊಂಡಿರೋ ಪ್ರಾರ್ಥನಾ ಈ ಮನೆ ಬಿಟ್ಟು ಹೋಗಿದ್ದಾಳೆ ಅನ್ನೋ ನಿಜಾನ ನೀವು ಹೇಳಿ. ಅಕ್ಕ ಈ ಜಗತ್ತಲ್ಲಿ ಇಲ್ಲ ಅನ್ನೋ ನಿಜಾನ ನಾನು ಹೇಳ್ತೀನಿ.
ಆಮೇಲೆ ಮತ್ತೆ ನನ್ನ ಗಂಡನ ಜೊತೆ ಇನ್ನೊಂದ್ಸತಿ ನನ್ನ ಜೀವನ ಸ್ಟಾರ್ಟ್ ಮಾಡ್ತೀನಿ. ಅತ್ತೆ ನಿಜವಾಗ್ಲೂ? ಹೌದು ದುರ್ಗಾ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು. ಶಿಕ್ಷೆ ಜೊತೆ ಶಿಕ್ಷಣನೂ ಆಗಬೇಕು. ತಪ್ಪು ಎಲ್ಲರೂ ಮಾಡ್ತಾರೆ, ಆದರೆ ಆ ತಪ್ಪನ್ನ ತಿದ್ಕೊಂಡು ನಾವು ಮತ್ತೆ ಬದುಕ್ತೀವಲ್ಲ, ಆ ಬದುಕು ಬಂಗಾರ ಆಗುತ್ತೆ. ನನ್ನ ನಂಬು ದುರ್ಗಾ, ನನ್ನ ನಂಬಿ ಕಿಶೋರ್ ಅವರೇ, ಪ್ಲೀಸ್. ನೋವಲ್ಲಿದ್ದು ನನಗೆ ನಿಮ್ಮ ಮಾತು ಕೇಳಿ ಖುಷಿ ಆಗ್ತಿದೆ. ಇನ್ಮೇಲೆ ನಿಮ್ಮಿಬ್ಬರ ಮಧ್ಯೆ ಯಾರು ಬರಲ್ಲ, ಯಾರು ಇರಲ್ಲ, ಎಲ್ಲದೂ ಒಳ್ಳೇದಾಗುತ್ತೆ. ನಾನು ಆ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದೀನಿ. ನಾನು ಕೂಡ ಕಾಯ್ತಾ ಇದ್ದೀನಿ.